ಭಾರತೀಯ ಸನಾತನ ಸಂಪ್ರದಾಯಗಳು ಪ್ರಕೃತಿಯೇ ಪೂಜೆ ಸಲ್ಲಿಸುವಂತಹ ಭಾರತೀಯರು, ಅದರಲ್ಲೂ ವಿಶೇಷವಾಗಿ ಮುಂಗಾರು ಆರಂಭವಾದ ದಿನಗಳಲ್ಲಿ ಕಾರುಣ್ಣಿಮೆ ದಿನದಂದು ಎತ್ತುಗಳನ್ನು ಓಡಿಸುವ ಮೂಲಕ ತಾವು ಬೆಳೆಯುವಂತಹ ಬೆಳೆಗಳ ಮಾಹಿತಿಗಳನ್ನು ಪ್ರಾಣಿಗಳ ಮೂಲಕ ತಿಳಿದುಕೊಳ್ಳುತ್ತಾರೆ. ಅದಾದ ನಂತರ ಮೇನೆತ್ತಿನ ಅಮಾವಾಸ್ಯೆ ಮುಂಗಾರು ಆರಂಭವಾದ 15 ದಿನಕ್ಕೆ ಮೃಗಶಿಯ ಅಮಾವಾಸ್ಯೆ, ಅದರಲ್ಲಿಯೂ ಕುಂಬಾರರು, ಚಿತ್ರಗಾರರು ಶುದ್ಧವಾದ ಮಣ್ಣಿನಿಂದ ಎತ್ತುಗಳ ಗೊಂಬೆಯನ್ನು ತಯಾರಿಸುತ್ತಾರೆ. ಇದಕ್ಕೆ ವಿಶೇಷವಾದಂತಹ ಪೂಜೆಗಳನ್ನ ನಮ್ಮ ಭಾರತದ ದೇಶದಲ್ಲಿ ಸಲ್ಲಿಸುತ್ತಾರೆ. ಅದರಲ್ಲೂ ನಮ್ಮ ಕರ್ನಾಟಕದ ಭಾಗದ ಉತ್ತರ ಕರ್ನಾಟಕದಲ್ಲಿ ಎತ್ತುಗಳು ಅಂದ್ರೆ ಮನೆಯ ಸದಸ್ಯರಿದ್ದಂತೆ. ಇವುಗಳಿಗೆ ವಿಶೇಷವಾದ ಪೂಜೆ ಸಲ್ಲಿಸುವ ಮೂಲಕ ಮೇನೆತ್ತಿನ ಅಮಾವಾಸ್ಯೆಯನ್ನು ಮತ್ತು ಮುಂಗಾರು ಮಳೆಯು ಚೆನ್ನಾಗಿ ಬರಲಿ, ಸಮೃದ್ಧಿ ಬೆಳೆ ನೀಡಲಿ ಎಂದು ರೈತರು ದೇವರಲ್ಲಿ ಮೊರೆ ಹೋಗುತ್ತಾರೆ. ಅದರಲ್ಲೂ ಕುಂಬಾರರು, ಚಿತ್ರಗಾರರು ಸಾವಿರಾರು ಎತ್ತುಗಳ ಗೊಂಬೆಯನ್ನ ತಯಾರಿಸುತ್ತಾರೆ. ನಮ್ಮ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಹುಣಸಿಹಾಳ ಗ್ರಾಮದ ಮಲ್ಲಿಕಾರ್ಜುನ್ ಕುಟುಂಬಸ್ಥರು ವಿಶಿಷ್ಟವಾದ ಅಂತಹ ಮೇಣೆತ್ತುಗಳನ್ನು ತಯಾರಿಸುತ್ತಿದ್ದಾರೆ. ಕೊಪ್ಪಳ ಜಿಲ್ಲೆಯಲ್ಲಿ ಮೇಣೆತ್ತಿನ ಅಮಾವಾಸ್ಯೆ ನಿಮಿತ್ತ ಮಣ್ಣಿನಿಂದ ತಯಾರಿಸಿದ್ದ ಎತ್ತುಗಳಿಗೆ ವಿಶೇಷ ತಯಾರಿಕೆಯಲ್ಲಿ ಸಿದ್ಧತೆಯಲ್ಲಿ ತೊಡಗಿದ್ದಾರೆ. ಅಮಾವಾಸ್ಯೆ ದಿನದಂದು ರೈತರು ಆಸ್ತಿಕ ಬಂಧುಗಳು ತಯಾರಿಸಿದ್ದ ಎತ್ತುಗಳನ್ನು ಇಲ್ಲವೇ ತಾವೇ ಮನೆಯಲ್ಲಿ ಎತ್ತುಗಳನ್ನು ನಿರ್ಮಿಸಿ ವಿಶಿಷ್ಟವಾದ ಪೂಜೆಗಳನ್ನ ನೆರವೇರಿಸುತ್ತಾರೆ. ಈ ಒಂದು ಪದ್ಧತಿಯು ತಲತಲಾಂತರಗಳಿಂದ ಆಚರಿಸುತ್ತಾ ಬರಲಾಗಿದ್ದು, ಅಮೃತವಾದ ಬೆಳೆ ಮಳೆಗಾಗಿ ಪ್ರಾರ್ಥಿಸುತ್ತಾರೆ.